ಮಾತಾಡ್ತಾ ಇದ್ದಾರೆ. ಅವರಿಗೆ ದಯವಿಟ್ಟು ಎಲ್ಲರೂ ಕೂಡ ಸಹಕಾರದೊಂದಿಗೆ ನಾವು ಅನುಸರಿಸೋಣ. ಓಕೆ. ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದೊಂದು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತಾ ಇರುವಂಥ ವೇದಿಕೆ ಇದು. ದಾಸರಲ್ಲಿ ಶ್ರೇಷ್ಠರು ಅಂತ ಸರ್ಕಾರ ಅವರ ನಾಡ ಹಬ್ಬ ಆಗಿ ಮಾಡಬೇಕು. ಕನಕದಾಸರ ಜಯಂತಿಯನ್ನು ನಾಡ ಹಬ್ಬವಾಗಿ ಆಚರಣೆ ಮಾಡಬೇಕು. ಒಂದು ನಾಡ ಹಬ್ಬ ಅಂದರೆ ಯಾವುದೇ ಒಂದು ಕುಲ ಬಾಂಧವರು ಆಚರಣೆ ಮಾಡುವಂಥ ಹಬ್ಬ ಅಲ್ಲ. ನಾಡ ಹಬ್ಬ ಆದಾಗ ಎಲ್ಲರೂ ಭಕ್ತಿಪೂರ್ವಕವಾಗಿ, ಶ್ರದ್ಧಾಪೂರ್ವಕವಾಗಿ, ಅಭಿಮಾನದಿಂದ, ಗೌರವದಿಂದ ಅವರ ನಡೆದ ದಾರಿಯನ್ನು ತಿಳಿದು ಗೌರವಿಸಿ ಸಂಭ್ರಮಿಸೋದೇ ನಾಡ ಹಬ್ಬ. ಇದು ಕನಕದಾಸರ ಜಯಂತಿಯಲ್ಲಿ ವಿಶೇಷವಾಗಿ ನಿಮಗೆ ಅಭಿಮಾನ, ನಿಮಗೆ ಕುಲ ಬಾಂಧವರಿಗೆ ಅಭಿಮಾನ, ನಮಗೆ ಭಕ್ತಿಪೂರ್ವಕವಾಗಿ, ಶ್ರದ್ಧಾಪೂರ್ವಕವಾಗಿ ಅವರು ನಡೆದು ಬಂದ ದಾರಿ, ಹೆಜ್ಜೆ ಎಲ್ಲನೂ ಕೂಡ ನಮಗೆ ಆದರ್ಶದಾಯಕವಾಗಿ ನಡೆಯೋದ್ರಿಂದ ಆ ಎಲ್ಲ ಇಡೀ ಸರ್ಕಾರದ ಗೌರವಗಳೊಂದಿಗೆ ಯಾರ್ಯಾರು ಇವತ್ತು ಅಭಿಮಾನದಿಂದ, ಭಕ್ತಿಯಿಂದ ಈ ಕಾರ್ಯಕ್ರಮನ ಯಶಸ್ವಿ ಮಾಡಲಿಕ್ಕೆ ಬಂದಿದ್ದಾರೆ, ವೇದಿಕೆಯ ಮೇಲೆ ಇರ್ಬೋದು, ವೇದಿಕೆಯ ಕೆಳಗಡೆ ಇರ್ಬೋದು, ಅವರಿಗೆ ಗೌರವ, ಭಕ್ತಿಪೂರ್ವಕವಾಗಿರುವಂಥ ಆ ಶ್ರದ್ಧೆ ಕಾಣ್ತಾ ಇದೆಯಲ್ಲ, ಇದು ಆಚರಣೆ ಅಂತ ಹೇಳೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಮಾತಾಡ್ತಾ ಹೇಳ್ತಾ ಇದ್ವಿ, ಯಾರು ಕೀರ್ತನೆಗಳನ್ನು ರಚಿಸ್ತಾರೆ ಅದು ಸಮಾಜದ ಏಳಿಗೆಗೆ ಆ ಕೀರ್ತನೆಗಳು ಉಪಯೋಗ ಆಗುತ್ತೆ ಅಂತಂದಾಗ ಇಡೀ ದೇಶದಲ್ಲಿ ಒಂದು ಸೋಷಿಯಲ್ ರಿಫಾರ್ಮ್ ಅಂದರೆ ಸಮಾಜದ ಸುಧಾರಣೆಗಳಾಗಿದ್ದಾವೆ ಅವರ ಕೀರ್ತನೆಗಳಿಂದ ಅಂತಂದಾಗ ತುಂಬ ಸರಳವಾಗಿರುವಂಥ ಕೀರ್ತನೆಗಳು, ಜನಸಾಮಾನ್ಯರು ಕೂಡ ಅದನ್ನು ಅರಗಿಸ್ಕೊಂಡು ಅರ್ಥಗರ್ಭಿತವಾಗಿರುವಂಥ ಕೀರ್ತನೆಗಳನ್ನು ರಚಿಸ್ತಾರೆ. ಬಹಳ ಒಡನಾಟ ಇಟ್ಕೊಂಡಿರ್ತಾರೆ, ಸಮಾಜದಲ್ಲಿ ಸುಧಾರಣೆಗಳ ಬಗ್ಗೆ ಕನಸನ್ನು ಕಾಣ್ತಾರೆ. ಆದರೆ ಅವರ ಕೀರ್ತನೆಗಳಲ್ಲಿ ಅದನ್ನು ಬರೀತಾರೆ. ಯಾವುದು ಇದು ಕುಲದಲ್ಲಿ ಮೇಲಾಗೋದೋ, ಇದು ಹಾಡೋ ಅವ್ರದೇ ಹಾಡಿರೋದಾ? ತುಂಬ ಚೆನ್ನಾಗಿದೆ ಅದು, ಇನ್ಯಾರು ಅದನ್ನು ಮೀರಿ ಆಡೋಕ್ಕಾಗಲ್ಲ. ಆ ಥರ ಬಹಳ ಒಳ್ಳೆ ಕೀರ್ತನೆಗಳನ್ನು ಅವರು ಕೂಡ ಒಂದು ಸೈನಿಕ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ಅವರ ತಂದೆ ಮಹಾರಾಜರ ಸಂಸ್ಥಾನದಲ್ಲಿ ಸೇವೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ, ದಂಡ ನಾಯಕರಾಗಿರುವಂಥ ಸಂದರ್ಭದಲ್ಲಿ ಅವರ ತಂದೆ ನಂತರ ಅವರ ಆ ಸ್ಥಾನಮಾನವನ್ನು ಅಲಂಕರಿಸ್ತಾರೆ. ಆದರೂ ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಯುದ್ಧವನ್ನು ಗೆಲ್ಲೋ ಅಂಥ ಸಂದರ್ಭದಲ್ಲಿ ಗೆಲ್ಲಕ್ಕೆ ಆಗಲಿಲ್ಲ. ಆದರೆ ಅದು ಹೋರಾಟ ಮಾಡಿದ ದಿನಗಳನ್ನು ನೆನೆಸ್ಕೊಂಡು ದೇವರಲ್ಲಿ ಯಾಕೆ ಪ್ರಾರ್ಥನೆ ಮಾಡ್ತಾರೋ ಏನೋ ಗೊತ್ತಿಲ್ಲ, ಅವ್ರ ಮನಸ್ಸು ಅವಾಗ ದೇವರಲ್ಲಿ ಐಕ್ಯ ಆಗಬೇಕು ಅನ್ನಿಸ್ತಾ, ಅಥವಾ ದೇವರಲ್ಲಿ ತಿಳಿದು ಯಾಕೆ ನಾನು ಈ ಸೋಲನ್ನು ಅನುಭವಿಸಿದೆ ಅನ್ನೋವಂಥ ಸಂದರ್ಭ ಬಂದಾಗ ಅವರು ದೇವರಿಂದ ವರ ಪಡೆದು ಆ ತಾಯಿ ಅವರನ್ನು ಜನ್ಮ ಹತ್ತಿರ್ತಾರೆ. ತಿಮ್ಮರಾಯಪ್ಪ ಅನ್ನುವಂಥವ್ರು ಕನಕದಾಸರಿಗೆ ಹೆಂಗಾದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ನಾಗಪ್ಪ ಸರ್ ಅವರು, ಡಾಕ್ಟರ್ ನಾಗಪ್ಪ ಸರ್ ಅವರು ಇರ್ಬೋದು, ವೆಂಕಟೇಶಣ್ಣ ಇರ್ಬೋದು, ಭಾಳ ಜನ ಮುಖಂಡರಿಗೆ ಮತ್ತು ವಿಶೇಷವಾಗಿ ನಿಮಗೂ ಕೂಡ ಅದರ ಪರಿಚಯ ಇದೆ. ತಿರುಪತಿಗೆ ಹೋದಾಗ ಏನಾಗಿದೆ, ಉಡುಪಿಗೆ ಹೋದಾಗ ಏನಾಗಿದೆ ಅನ್ನುವಂಥ ಚರಿತ್ರೆನ ನೀವು ತಿಳ್ಕೊಂಡಿದ್ದೀರ. ಆದರೆ ಭಕ್ತಿ ಅನ್ನೋದು ಒಬ್ಬ ಮನುಷ್ಯನಲ್ಲಿದ್ದಾಗ ಯಾವ ಭಕ್ತಿಯಿಂದ ದೇವರನ್ನ ಗೆಲ್ಲಕ್ಕೆ ಅವಕಾಶ ಆಗತ್ತೆ? ನಾವು ಯಾವುದರಿಂದನೂ ಗೆಲ್ಲಿಕ್ಕಾಗಲ್ಲ. ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಗೆಲ್ಬೋದು. ಬಿಟ್ರೆ ಪ್ರೀತಿಯಿಂದ ಮಕ್ಕಳನ್ನ ಗೆಲ್ತೀವಿ, ಯೋಚನೆ ಮಾಡಿ. ಭಕ್ತಿಯಿಂದ ದೇವರನ್ನ ಗೆಲ್ತೀವಿ, ಶ್ರದ್ಧೆ ಇದ್ರೆ ಕೆಲಸದಲ್ಲಿ ಗೌರವವನ್ನು ಉಳಿಸ್ಕೊಂತೀವಿ. ಇವೆಲ್ಲ ನಮ್ಮ ಜೀವನದಲ್ಲಿ ಅನುಭವ ಆಗಿರುವಂಥ ಪಾಠಗಳು. ನಮ್ಮಲ್ಲೇ ಪ್ರತಿದಿನ ನಾವು ನಮ್ಮ ಮಕ್ಕಳನ್ನ ಹೊಡೆದಾಗ ಒಂದೊಂದ್ಸತಿ ಏನೂ ಕೇಳಲ್ಲ, ಅದಾದ್ಮೇಲೆ ಯೋಚನೆ ಮಾಡಿ ಬಗ್ತೀವಿ ಅವ್ರ ಹತ್ರ. ಬಗ್ಗಿ ಪ್ರೀತಿಯಿಂದ ಒಂದು ತಾಯಿ ಹೇಳಿದ್ರೆ ಮಗ ಎಂಥ ಸ್ಥಾನದಲ್ಲಿದ್ರು ಕೂಡ ಆ ತಾಯಿ ಮಾತು ಕೇಳ್ತಾರೆ. ಅಮ್ಮನ ಆಶೀರ್ವಾದ ಇಲ್ಲದೆ ನಾನು ಏನೂ ಸಾಧಿಸಕ್ಕಾಗಲ್ಲ ಅಂತ ಎಂಥ ಹೊರಟಾಗಿರ್ಲಿ ಮಕ್ಕಳು, ಏನೇ ಸಾಧಿಸಿರ್ಲಿ, ಎಂಥ ಎತ್ತರದ ವ್ಯಕ್ತಿ ಆಗಿರ್ಲಿ, ಆದರೆ ತಾಯಿ ಪಾದ ಸ್ಪರ್ಶ ಮಾಡ್ತಾರೆ. ಯಾಕೆ ಅಂದರೆ ಅದು ಪ್ರೀತಿಯಿಂದ ತಾಯಿಯ ಒಂದು ಸಂಸ್ಕಾರವನ್ನು ಕಲಿಸಿರ್ತಾರೆ. ಅದೇ ರೀತಿ ಕನಕದಾಸರು ಪ್ರೀತಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ದೇವರನ್ನ ಗೆದ್ದು, ಅವಾಗ ಅಂಧಕಾರ ಇರುತ್ತೆ, ಆ ಜಾತಿ, ಈ ಜಾತಿ, ಮೇಲ್ಜಾತಿ, ಕೀಳ್ಜಾತಿ ಅನ್ನು, ಆ ಅಂಧಕಾರವನ್ನ ತೊಳಿಲಿಕ್ಕೋಸ್ಕರ ದೇವರ ಅಂಶವಾಗಿ ಜನನ ನೀಡ್ತಾರೆ. ಅಂದ್ರೆ ಯಾವ ಮನೆಯಲ್ಲಿ ಹುಟ್ಟಿರ್ತಾರೆ ಅನ್ನೂ ಒಂದು ಸಂಸ್ಕಾರವನ್ನ ಬಿಟ್ಟು ಮತ್ತೆ ಬರ್ತಾ ದಾಸರು ದೇವರಲ್ಲಿ ಐಕ್ಯ ಆಗುವಂತ ಸಂದರ್ಭದಲ್ಲಿ ಜನಗಳಿಗೆ ತನ್ನ ಕೀರ್ತನೆಗಳ ಮುಖಾಂತರ ಸಮಾಜದ ಸುಧಾರಣೆಗಳನ್ನ ಮಾಡ್ತಾ ಹೆಜ್ಜೆ ಇಡ್ತಾ ಹೋಗ್ತಾರೆ. 98 ವರ್ಷಗಳ ಕಾಲ ತನ್ನ ಜೀವಿತ ಅವಧಿಯಲ್ಲಿ ಕೀರ್ತನೆಗಳಿಂದ ಸಮಾಜದ ಸುಧಾರಣೆಗಳನ್ನ ಮಾಡ್ತಾ ಬರ್ತಾರೆ. ಎಲ್ಲ ಜಾಗಗಳಲ್ಲೂ ಪವಿತ್ರವಾಗಿರುವಂತಹ ಜಾಗಗಳ ಪ್ರಯಾಣ ಮಾಡ್ತಾ ಜನರನ್ನ, ಈಗ ಆದ್ರೆ ನಾವು ನ್ಯೂಸ್ ನೋಡ್ತೀವಿ,
ಇಲ್ಲಾಗಿರುವಂಥ ನ್ಯೂಸು ಡೆಲ್ಲಿಯಲ್ಲಿರೋರು ನೋಡ್ತಾರೆ, ಡೆಲ್ಲಿಯಿಂದ ಬಿಟ್ಟರೆ ಬೇರೆ ದೇಶದಲ್ಲಿರೋರ್ಗೂ ಈ ನ್ಯೂಸ್ ಅಪ್ಡೇಟ್ಸ್ ಇರುತ್ತೆ. ಆ ಕಾಲದಲ್ಲಿ ಇಲ್ಲ. ಆ ಕಾಲದಲ್ಲಿ ಒಬ್ಬರ ಚರಿತ್ರೆ ಏನಾದರೂ ತಿಳ್ಕೋಬೇಕು ಅಂತಂದರೆ ಬಹಳ ಕಷ್ಟ ಆಗ್ತಾ ಇತ್ತು. ಕಾಲ್ನಡಿಗೆಯಲ್ಲೇ ದೇವ್ರ ದರ್ಶನಗಳಾಗ್ತಾ ಇತ್ತು. ಹೇಳ್ತಾರೆ, ಎಲ್ಲೋ ಹಾವೇರಿಯಿಂದ ಮತ್ತೆ ತಿರುಪತಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಕಾಲ್ನಡಿಗೆಯಲ್ಲಿ ನಡಿಬೇಕಂದ್ರೆ 10 ದಿನ ಆದರೂ ಬೇಕಲ್ವಾ? 10-15 ದಿನ ಕಾಲ್ನಡಿಗೆಯಲ್ಲಿ ನಡೆದ್ರೆ ತಾನೇ ದೇವ್ರ ಹತ್ರ ಸೇರ್ತೀವಿ. ದೇವರೇ ಕನಸಲ್ಲಿ ಬಂದಾಗ ಅವ್ರ ಕಾಲ್ನಡಿಗೆಯಲ್ಲಿ ಆ ಪ್ರಯಾಣ ಮಾಡಿಕೊಂಡು ದೇವರ ಸನ್ನಿಧಿಗೆ ಸೇರಿ ಮತ್ತೆ ಅಲ್ಲಿ ಅವಮಾನ ಆದಾಗ ಅವ್ರ ಮನಸ್ಸಿಗೆ ದೇವ್ರು ನನ್ನನ್ನು ಕರ್ಸ್ಕೊಂಡಿದ್ದಾರೆ ಅಂತ ಎಲ್ಲೋ ಒಂದ್ ಹತ್ರ ಆ ಒಂದು ತಾಳ್ಮೆ, ಆ ಒಂದು ಅವರಿಗೆ ಮನಸ್ಸಲ್ಲಿ ಬಂದಿರುವಂತ ಆ ಶ್ರದ್ಧಾ ಭಕ್ತಿಯಿಂದ ಎಲ್ಲರನ್ನ ಗೆಲ್ತಾರೆ ಅಂತಂದಾಗ ಒಂದು ಏನಂತ ಆಲೋಚನೆ ಮಾಡ್ಬೇಕಂದ್ರೆ ಭಕ್ತಿಗೆ ಬಹಳ ಶಕ್ತಿ ಇದೆ, ಶ್ರದ್ಧೆಗೂ ಕೂಡ ಬಹಳ ಶಕ್ತಿ ಇದೆ. ಯಾರಲ್ಲಿ ಭಕ್ತಿ, ಶ್ರದ್ಧೆ, ಎಲ್ಲರ ಬಗ್ಗೆ ಕನಿಕರ, ಆ ತಾಳ್ಮೆಯ ಬುದ್ಧಿ ಯಾರಲ್ಲಿರುತ್ತೆ ಅವರು ಸಮಾಜವನ್ನು ಸುಧಾರಿಸ್ತಾರೆ, ಗೆಲ್ತಾರೆ, ಸಮಾಜದಲ್ಲಿ ಎಲ್ಲರ ಮನಸ್ಸನ್ನ ಗೆಲ್ತಾರೆ, ಜನನಾಯಕರಾಗ್ತಾರೆ. ಅಂತ ಜನನಾಯಕರೇ ಇವತ್ತು ನಮ್ಮ ಕನಕದಾಸರು ಆ ದಿನಗಳಲ್ಲಿ 537 ವರ್ಷಗಳ ಹಿಂದೆ ತನ್ನ ಜನನ. ಅವತ್ತು ಸಮಾಜದಲ್ಲಿ ಏನಾದರೂ ಸುಧಾರಣೆಗಳಾಗಬೇಕಂದ್ರೆ ಸಾಹಿತಿಗಳಾಗಬೇಕು, ಕವಿಗಳಾಗಬೇಕು, ಬರೀಬೇಕು, ಚರಿತ್ರೆಯ ಬಗ್ಗೆ ಬರೆದು ಪುಟಗಳಲ್ಲಿ ತಿಳಿಸಿರ್ಬೇಕು ಯಾವ ಕಾರಣಕ್ಕೆ ಜನನ ಆಗಿದೆ, ಯಾವ ಕಾರಣದಿಂದ ಅವರಲ್ಲಿ ಇಂಥ ಒಂದು ಬೇರೆ ದಾರಿಯನ್ನ ಆರಿಸ್ಕೊಂತಾರೆ, ಯಾವ ಸನ್ಮಾರ್ಗವನ್ನ ಆರಿಸ್ಕೊಂಡಿದ್ದಕ್ಕೆ ಕೆಲವೊಂದು ಬದಲಾವಣೆಗಳನ್ನ ತರುವ ಆಲೋಚನೆಗಳು ಅವರಲ್ಲಿದೆ ಅಂತಂದ್ಬಿಟ್ಟು ಪ್ರತಿಯೊಂದು ಕೂಡ ಮನುಷ್ಯರಲ್ಲಿ ನಾವು ಕೋಪ, ದ್ವೇಷ, ಉದ್ವೇಗದಿಂದ ಯಾರನ್ನ ಗೆಲ್ಲಕ್ಕಾಗಲ್ಲ. ಸೌಮ್ಯದಿಂದ, ಪ್ರೀತಿಯಿಂದ, ದೇವರಲ್ಲಿರುವಂತ ಭಕ್ತಿಯಿಂದ ನಾವು ಗೆಲ್ಲಕ್ಕಾಗತ್ತೆ. ಇನ್ನೂ ಒಂದೊಂದ್ಸತಿ ನನ್ಗೆ ರವಿ ಅಣ್ಣ ಅಲ್ಲಿ ಕೂತಿದ್ದಾರೆ, ಕೋಪ ಮಾಡ್ಕೊಂತಾರೆ, ನೀವು ನಿಮ್ಮ ಗತ್ತನ್ನೇ ತೋರ್ಸಲ್ಲ, ಯಾರಿಗೂ ನಿಮ್ಮನ್ನ ನೋಡಿದ್ರೆ ಭಯನೇ ಇಲ್ಲ ಅಂತೆಲ್ಲ ಕೋಪ ಮಾಡ್ಕೊಂಡು ಇರ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಸೌಮ್ಯವಾಗಿರ್ತಾರೆ. ಸಂಜೆ ಆಗ್ತಾ ಅವ್ರಿಗೆ ಎಷ್ಟು ಆವೇಶ ಬರುತ್ತೆ ಅಂದ್ರೆ ಆ ಆವೇಶದಲ್ಲಿ ಹೇಳ್ತಾರೆ, ನೀವು ನಿಮ್ಮ MLA ಗತ್ತೆ ತೋರ್ಸಲ್ಲ, ಯಾರಿಗೂ ಭಯ ಇಲ್ಲ ನಿಮ್ಮನ್ನ ನೋಡಿದ್ರೆ ಅಂತ ಅಂದ್ಬಿಡ್ತಾರೆ. ಆಯ್ತು, ಹೌದು, ಭಯದಿಂದ ನಾನು ಯಾರನ್ನೂ ಗೆಲ್ಲಲ್ಲ, ಪ್ರೀತಿಯಿಂದ, ತಾಳ್ಮೆಯಿಂದಾನೇ ಗೆಲ್ಬೇಕು. ನಾನು ಎದುರಿಸಿ ಎಷ್ಟು ಜನನ್ನ ಭಯ ಇಡ್ಸಕ್ಕಾಗತ್ತೆ? ನಾನು ನಿಮ್ಮಲ್ಲಿ ಒಂದು ತಂಗಿ ಆಗೋ ಹೆಣ್ಮಗು ಆಗೋ ಬಂದಿದ್ದೀನಿ, ಎಷ್ಟು ಜನನ ಎದುರಿಸ್ಲಿ? ನಾನು ಒಳ್ಳೆ ರೀತಿನೇ ನಾನು ಎಲ್ಲಾರನ್ನೂ ಗೆಲ್ಬೇಕು, ನನ್ನ ದಾರಿ ಅದೇ. ನಾನು ಎಷ್ಟು ದಿನ ಭಯ ಇಡ್ಸಕ್ಕಾಗತ್ತೆ? ಇಲ್ಲ, KGF ಅಲ್ಲ ಅದೇ ತರ ಇರ್ಬೇಕು, ಇಲ್ಲ ನಾನು ಹಂಗಿರಲ್ಲ. ತುಂಬಾ ವಾದ. 1 ತಿಂಗಳು ಸುಮ್ಮನೆ ಇರ್ತಾರೆ, 1 ತಿಂಗಳಾದ್ಮೇಲೆ 1 ದಿನ ನನ್ನ ಹತ್ರ ಜಗಳ ಆಡ್ಲೇಬೇಕು, ಇದೇ ವಿಚಾರಕ್ಕೆ ಜಗಳ ಆಡ್ಬೇಕು. ಅಂದ್ರೆ ತುಂಬಾ ಜನನ ನಾವು ಅಭಿಮಾನದಿಂದ ಸಂಪಾದನೆ ಮಾಡಿದೀವಿ, ಗೌರವದಿಂದ. ನಾನು ಚಿಕ್ಕೋಳಾದ್ರು ನನಗೆ ಗೊತ್ತಾಗದೆ ಹೋಗ್ಲಿ ನನ್ನ ಜೊತೆ ನಿಲ್ತಾರೆ, ನನ್ನ ಕಷ್ಟ ಸುಖದಲ್ಲಿ ಸ್ಪಂದಿಸ್ತಾರೆ, ಹಿಂಗ್ ನಡ್ಕೋಬೇಕು ಅಂತ ಹೇಳ್ತಾರೆ. ಇದೆಲ್ಲ ನಾವು ಅಭಿಮಾನದಿಂದ, ಪ್ರೀತಿಯಿಂದ ಮಾತ್ರ ಗೆಲ್ಲಕ್ಕೆ ಆಗತ್ತೆ. ಸಮಾಜದಲ್ಲಿ ಕೆಲವೊಂದು ಸೇರಿ ಕಟ್ಟಕ್ಕಾಗತ್ತೆ, ಒಬ್ಬರಿಂದ ಏನೂ ಮಾಡಕ್ಕಾಗಲ್ಲ. ಎಲ್ಲರೂ ಸೇರಿ ಒಳ್ಳೆಯ ಸಾಧನೆಯನ್ನು ಮಾಡೋಕ್ಕಾಗತ್ತೆ, ಒಳ್ಳೆ ದಾರಿಯಲ್ಲಿ ನಡೆಯೋಕ್ಕಾಗತ್ತೆ, ಒಳ್ಳೆ ಸಮಾಜವನ್ನು ಸೃಷ್ಟಿ ಮಾಡೋಕ್ಕಾಗತ್ತೆ, ಒಳ್ಳೆ ಬದಲಾವಣೆಗಳನ್ನು ತರಕ್ಕಾಗತ್ತೆ. ಅದರಲ್ಲಿ ನನ್ನ ಮೊದಲನೇ ಆದ್ಯತೆ ವಿದ್ಯಾರ್ಥಿಗಳಿಗೆ ಹೆಚ್ಚು ನಾವು ಸಹನೆಯಿಂದ ಸಾಧನೆಯನ್ನು ಮಾಡ್ಲಿಕ್ಕಾಗತ್ತೆ, ಒಳ್ಳೆಯ ಅವಕಾಶಗಳನ್ನು ಸೃಷ್ಟಿ ಮಾಡೋಕ್ಕಾಗತ್ತೆ. ಬರುವಂಥ ಮಕ್ಕಳಿಗೆ ದೂರ ಎಲ್ಲೋ ಹಾಸ್ಟೆಲ್ಸ್ ಇದೆ, ದೂರ ಎಲ್ಲೋ ಒಳ್ಳೆ ವಿದ್ಯಾಸಂಸ್ಥೆಗಳಿದಾವೆ, ಅಲ್ಲಿ ಓದಬೇಕು ಅನ್ನೋವಂಥ ಆಲೋಚನೆಗಳಿರುತ್ತೆ. ಅಂತ ಒಳ್ಳೆ ವಿದ್ಯಾಸಂಸ್ಥೆಗಳನ್ನ KGF ಕ್ಷೇತ್ರಕ್ಕೆ ತರಬೇಕು ಅಂತ ತುಂಬಾ ಆಸೆ ಪಡ್ತೀನಿ ನಾನು. ಹೇಗೆ ಮೊರಾರ್ಜಿ ದೇಸಾಯಿ ಶಾಲೆ ಬಂದ್ರೆ ಎಷ್ಟೋ ಜನ ಬಡ ಮಕ್ಕಳು ಓದ್ಕೋತಾರೆ ಅಂತ ಹೇಳ್ತಾರೆ, ಅದೇ ತರ ಈ ಜಾಗದಲ್ಲೂ ಕೂಡ ಜಾಗ ಕೊಟ್ಟಾದ್ಮೇಲೆ ನಾವು ಕನಕದಾಸರು ಅಥವಾ ಕನಕದಾಸರಿಗೆ ಅಂತ ಒಂದು ಜಾಗ ಗುರುತಿಸಿದ ಮೇಲೆ ಮತ್ತೆ ಅದರ ಪಕ್ಕ ಎಷ್ಟೇ ಜಾಗ ಇದ್ರು ಬರುವಂತ ದಿನಗಳಲ್ಲಿ ವಿದ್ಯಾಸಂಸ್ಥೆಗಳನ್ನ ಸೃಷ್ಟಿ ಮಾಡ್ತೀನಿ. ಅವರ ಆಲೋಚನೆ, ಅವರ ಚಿಂತನೆ ಕೂಡ ಅದೇ ಆಗಿತ್ತು. ಸಮಾಜ ಸುಧಾರಣೆ ಆಗ್ಬೇಕು ಅಂತ ಕೀರ್ತನೆಗಳ ಮುಖಾಂತರ ಸಮಾಜವನ್ನ ಕಟ್ತಾರೆ, ಒಳ್ಳೆ ಹಾಡುಗಳನ್ನ ಆಡಿ ಎಲ್ಲರ ಮನಸ್ಸನ್ನ ಗೆಲ್ತಾರೆ. ಪ್ರತಿಯೊಬ್ರು ಈ ಜಾಗದಲ್ಲಿ ಗೌರವವಾಗಿ ಕೂತಿದ್ದಾರೆ ಅಂತಂದ್ರೆ ಅದು ಧರ್ಮದ ಅಂಧಕಾರದಲ್ಲಿ ಯಾರು ಕೂತಿಲ್ಲ, ಪ್ರೀತಿ ಮತ್ತೆ ಗೌರವದ ಅಭಿಮಾನದಿಂದ ಕೂತಿರೋ ಅಂತವ್ರು ಜಾಸ್ತಿ ಇರೋದ್ರಿಂದ ಬರುವಂತ ಭವಿಷ್ಯದಲ್ಲಿ ನನ್ನ ಕೊಡುಗೆ ಏನು ಅಂತಂದಾಗ, ಅಥವಾ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಇವತ್ತು ನಾನು ಈ ಸ್ಥಾನದಲ್ಲಿರೋದ್ರಿಂದ ನನ್ನ ಕೊಡುಗೆ ಏನು ಅಂತಂದಾಗ, ನನ್ನ ಕೊಡುಗೆ ನಾನು ಕೆಲವೊಂದು ವಿದ್ಯಾಸಂಸ್ಥೆಗಳನ್ನ ನನ್ನ ಕ್ಷೇತ್ರಕ್ಕೆ ಕೊಡುಗೆ ಆಗಿ ಕೊಡೋದೇ ನನ್ನ ಧರ್ಮ ಅಂತ ನಾನು ಅನ್ಕೊಂಡಿದ್ದೀನಿ. ಅದು ನನ್ನ ಕರ್ತವ್ಯ ಅಂತ ಕೂಡ ನಾನು ಭಾವಿಸ್ತೀನಿ ಕೂಡ.
ಅದಾದ್ಮೇಲೆ ಹೇಳ್ತಾ ಇದ್ರು ಗೊಲ್ಲಹಳ್ಳಿ ವೆಂಕಟೇಶನ್ನ, ಏನು ನಮ್ಮನ್ನ ಗುರ್ತಿಸಲ್ಲ ಅಂತ. ಇಡೀ ರಾಜ್ಯ ಗುರ್ತಿಸಿರೋದು ಯಾರು ತಂದೆ? ಯಾರನ್ನ ಗುರ್ತಿಸಿದೀವಿ? ಯಾರಿಂದ ನಡೀತಾ ಇದೀವಿ ತಂದೆ? ನಾವು ಇಡೀ ರಾಜ್ಯದ ರೈತರು, ಕಾರ್ಮಿಕರು, ಬಡವರು ಎಲ್ಲರೂ ಅಭಿಮಾನದಿಂದ ಗುರ್ತಿಸಿರೋದನ್ನ ಜನನಾಯಕರಾಗಿರುವಂತ ಇವತ್ತಿನ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಅವ್ರನ್ನ ತಂದೆಯ ಸ್ಥಾನದಲ್ಲಿ ನಿಂತು ಇಡೀ ರಾಜ್ಯ ಅವರನ್ನ ನೋಡ್ತಾ ಇದೆ. ಅವರು ಓದಿದ್ದಾರೆ ಅಂತನೋ, ಅವರು ತುಂಬಾ ವಿಚಾರವಂತರು ಅಂತನೋ, ರಾಜಕಾರಣಿ ಅಂತನೋ, ವೃತ್ತಿಯಲ್ಲಿ ವಕೀಲರು ಅಂತನೋ ಗುರ್ತಿಸಿಲ್ಲ. ಜನನಾಯಕರು ಅಂತ ಬಹಳ ಅಭಿಮಾನದಿಂದ ಇಡೀ ರಾಜ್ಯದ ಎಲ್ಲ ರೈತರ ಆಶೀರ್ವಾದದಿಂದ, ಬಡವರ ಆಶೀರ್ವಾದದಿಂದ ಇಡೀ ದೇಶದಲ್ಲಿ ಮಾದರಿಯಾಗಿರುವಂತಹ ಕೆಲವೊಂದು ಕಾರ್ಯಕ್ರಮಗಳನ್ನು ಕೊಟ್ಟು ಬಡವರನ್ನ, ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದಿರುವಂತ ಎಲ್ಲ ಕುಟುಂಬಗಳನ್ನ ಪೋಷಣೆ ರಕ್ಷಣೆ ಮಾಡುವಂತ ದೂರದೃಷ್ಟಿ ಇಟ್ಕೊಂಡಿರುವಂತ ಸರ್ಕಾರವನ್ನ ಇವತ್ತು ಬೇರೆ ಎಲ್ಲ ರಾಜ್ಯಗಳಿಗೆ ಮಾದರಿಯಾಗಿ ಕಟ್ಟುವಂತ ರಾಜಭಾರ ಮಾಡುವಂತ ನಾಯಕರನ್ನ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಕೂರಿಸಿದೀವಿ, ಅಲಂಕರಿಸಿದ್ದಾರೆ ಅಂತಂದ್ರೆ ಅದಕ್ಕಿಂತ ಏನಾದ್ರೂ ಇನ್ನೂ ಬೆಲೆ ಇರುವಂತ ಯಾವ್ದಾದ್ರು ಸ್ಥಾನಮಾನ ಇದೆಯಾ? ಖಂಡಿತ ತಾಲೂಕಲ್ಲಿ ಕೂಡ ಯಾರ್ಯಾರಿಗೆ ಅರ್ಹತೆ ಮೇಲೆ ದೂರದೃಷ್ಟಿಯಿಂದ ಯಾವ್ಯಾವ ಸ್ಥಾನಮಾನಗಳನ್ನ ಕೊಡಬೇಕು, ಅವಕಾಶಗಳಿದಾವೆ, ಖಂಡಿತ ನಾವು ಅವಕಾಶಗಳನ್ನ ತಪ್ಪಿಸಲ್ಲ. ಕಂಸಂದ್ರ ನಾಗರಾಜಣ್ಣ ಅಧ್ಯಕ್ಷರಾಗಿದ್ರು, ಇವತ್ತು APMC ಉಪಾಧ್ಯಕ್ಷರಾಗಿ ಆನಂದ್ ಮೂರ್ತಿ ಅಣ್ಣ ಆಗಿದ್ದಾರೆ. ಇವತ್ತು ಬೆಟ್ಗೂರು ನಂಜುನಗೌಡಣ್ಣ ಅವ್ರ ಕೈಯಿಂದ ಆ ಭೂಮಿ ಪೂಜೆ ಆಗ್ಬೇಕು, ಅದಕ್ಕೆ ಅವ್ರನ್ನ ಅಧ್ಯಕ್ಷರನ್ನ ಮಾಡಿ, ಅದಕ್ಕೆ ನೀವು ಗೌರವ ಅಧ್ಯಕ್ಷರನ್ನ ಯಾರಾದ್ರೂ ಮಾಡಿ ಎಲ್ಲಿ ಅನುದಾನವನ್ನ ತರಕ್ಕಾಗತ್ತೆ, ಏನೆಲ್ಲ ನಾವು ಸುಧಾರಣೆಗಳನ್ನ ಮಾಡ್ಲಿಕ್ಕಾಗತ್ತೆ, ಒಳ್ಳೆ ಕೆಲಸಗಳನ್ನ ಮಾಡುವಂತ ಸಂದರ್ಭದಲ್ಲಿ ನನಗೆ ನೀವು ತಿಳಿ ಹೇಳಿ, ಬುದ್ಧಿ ಹೇಳಿ, ಮತ್ತೆ ನಿಮ್ ಜೊತೆ ಸೇರಿ ಸರ್ಕಾರದಲ್ಲಿ ಕೆಲವೊಂದು ಅನುದಾನಗಳನ್ನ ತರುವಂಥದ್ದು, ವಿದ್ಯಾಸಂಸ್ಥೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡುವಂಥದ್ದು, ಮತ್ತೆ ಸಮುದಾಯದ ಮೀಟಿಂಗ್ ಹಾಲ್ ಕಟ್ಟುವಂಥದ್ದು, ಇನ್ನೇನಾದ್ರೂ ಕಾರ್ಯಕ್ರಮಗಳಿಗೆ ನಿಮ್ಗೆ ಮುಂದೆ ಭವಿಷ್ಯದಲ್ಲಿ ಬೇಕಾಗತ್ತೆ ಅಂತದ ಸಮುದಾಯ ಭವನ ಕಟ್ಟಲಿಕ್ಕೆ ಏನು ಅನುಕೂಲಗಳಿದಾವೆ, ಏನೆಲ್ಲ ಅನುದಾನ ತರಲಿಕ್ಕೆ ಅವಕಾಶ ಆಗತ್ತೆ ಅಂತವೆಲ್ಲ ವಿಚಾರದಲ್ಲಿ ನಾನು ಕೂಡ ಜವಾಬ್ದಾರಿಯಿಂದ ಹೆಜ್ಜೆ ಹಾಕ್ತೀನಿ. 1 ತಿಂಗಳಲ್ಲಿ ನಾವು ಆ ಜಾಗವನ್ನ ಕನಕದಾಸರಿಗೆ ಅಂತ ನಾವು ಮುಡುಪಾಗಿಟ್ಟಿರುವಂತ ಜಾಗನ ಅವ್ರದ್ದು ಅಂತ ನೀವು ನಿಮ್ಮ ಸಂಘದ ರಿಜಿಸ್ಟ್ರೇಷನ್ ಆಗಿರುವಂತ ಇದಕ್ಕೆ ನಾವು 1 ಎಕರೆ ಜಾಗವನ್ನ 1 ಎಕರೆ 20 ಗುಂಟೆ ಜಾಗ ಇದೆ ಅಷ್ಟು ಕೊಡ್ತೀವಿ. ಮತ್ತೆ ಬರುವಂತ ದಿನಗಳಲ್ಲಿ ನಾವು ವಿದ್ಯಾಸಂಸ್ಥೆನೋ, ಇವ್ರು ಹೇಳ್ತಾ ಇದ್ರು ಮೆಡಿಕಲ್ ಕಾಲೇಜು, ಯಾವ್ದಾದ್ರು ಒಂದು ಆ ತರದ್ದು ದೂರದೃಷ್ಟಿಯಿಂದ ನಮ್ಮ ಕ್ಷೇತ್ರಕ್ಕೆ ಬರೋ ಆಲೋಚನೆ ಇದ್ದಾಗ ಖಂಡಿತವಾಗೂ ಇನ್ನೂ ಸರ್ಕಾರದ ಜಾಗವನ್ನ ನಾವು ಉಳಿಸ್ಕೊಂಡಿದ್ದು ಅಂತದಕ್ಕೆಲ್ಲ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡ್ತೀವಿ ಅಂತ ಹೇಳ್ತಾ, ಯಾವುದು ಸೂಕ್ತವಾಗಿರೋ ಸ್ಥಾನಮಾನ ಅವಕಾಶಗಳು ಬಂದಾಗ ಖಂಡಿತ ಕೊಡ್ತೀವಿ. ಎಲ್ಲ ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಆಸಕ್ತಿಯಿಂದ, ಸರ್ಕಾರಿ ಕಾರ್ಯಕ್ರಮಗಳು ಯಾವುದೇ ಇದ್ರು ಪಂಚಾಯತಿ ಅಧ್ಯಕ್ಷರು ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯರು ಆ ಕಾರ್ಯಕ್ರಮದಲ್ಲಿ ಜವಾಬ್ದಾರಿಯಿಂದ ನಡ್ಕೋಬೇಕು ಅಂತ ಹೇಳ್ಬೇಕು ಅಂತ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಿರುವಂತ ಇವರಿಗೆ ನಾನು EO ಅವ್ರಿಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅನುದಾನಗಳು ಏನ್ ಬಂದ್ರು ಪಂಚಾಯತಿಯಲ್ಲಿ ಯಾವ ಕೆಲಸಗಳಿದ್ರು ಮುಂದಾಳತ್ವದಲ್ಲಿ ಬಂದು ಎಲ್ಲಾ ಕೆಲಸಗಳು ಮಾಡಿಸ್ಕೋತಾರೆ. ಎಲ್ಲಾ ವಿಚಾರದಲ್ಲಿ ಸರ್ಕಾರದ ಅನುದಾನ ಏನಿದೆ, ನನ್ನ ಶೇರ್ ಏನೇನು, ನನ್ನ ಪಾಲೇನು ಅಂತ ಒದ್ದಾಡ್ತಾ ಇರ್ತಾರೆ. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಕ್ತಿಯಿಂದ, ಶ್ರದ್ಧೆಯಿಂದ ಆ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಕ್ ಬರಲ್ಲ ಅಂತಂದ್ರೆ ಯಾವ ರೀತಿ? ಸರ್ಕಾರದ ಸವಲತ್ತು ಬೇಕು, ಸರ್ಕಾರದಲ್ಲಿ ಅಧಿಕಾರ ಬೇಕು, ಸರ್ಕಾರದ ಅನುದಾನ ಬೇಕು, ಕಾರ್ಯಕ್ರಮಗಳಿಗೆ ಘನತೆ ಗೌರವ ಕೊಡಬೇಕು ಅನ್ನುವಂಥದ್ದು ಬರ್ಲಿಲ್ಲ ಅಂತಂದಾಗ ನೀವು ರಜಾ ಇದೆ, ನೀವು ಬಂದಿರೋದೇನು, ಇವರೆಲ್ಲ ಬರ್ದೇ ಇರೋದೇನು? ಈ ಶಿಸ್ತನ್ನ ಕಲಿಸ್ಬೇಕು ನೀವು ಅಂತ ಹೇಳ್ತಾ, ಯಾರೇ ಒಬ್ಬರು ನಾವು ಒಂದು ಸರ್ಕಾರ ಗೌರವ ಕೊಡಬೇಕು, ಸಕಲ ಮರ್ಯಾದೆಗಳಿಗೋಸ್ಕರ ಇಂಥ ಜಯಂತಿ ಆಚರಣೆ ಮಾಡಬೇಕು ಅಂದಾಗ ಅದವರು ಗೌರವ ಸಲ್ಲಿಸಬೇಕು. ಅದೇ ಪಂಚಾಯತಿಯಲ್ಲಿ ಯಾವ್ದಾದ್ರು ದುಡ್ಡು ಬರ್ಲಿಲ್ಲ, ಬಿಲ್ ಬರ್ಲಿಲ್ಲ ಅಂದ್ರೆ ಎಲ್ಲಿರ್ತಾರೆ ಅವರು? ನಿಮ್ಮ ಆಫೀಸು ಇಲ್ಲ ನಮ್ಮ ಆಫೀಸ್ ಸುತ್ತಾ ಇರ್ತಾರೆ. ಇವತ್ತಾದ್ರೆ ಬರಲ್ಲ, ಬರ್ಬೇಕು ಅವ್ರಿಗೆ. ಆ ಶಿಸ್ತು ಡಿಸಿಪ್ಲಿನ್ ನೀವು ಕಲಿಸ್ಬೇಕು. ಅಲ್ಲಿವರೆಗೂ ಅವೆಲ್ಲ ಕೆಲಸ ಇಡಿ ಕಾರ್ಯಕ್ರಮಗಳಿಗೆ ಶ್ರದ್ಧೆ ಭಕ್ತಿಯಿಂದ ಅವ್ರು ಬರ್ಬೇಕು. ನಾವು ಒತ್ತಾಯ ಮಾಡಿ ಕೆಲವೊಂದು ಕರಿಬಾರ್ದು. ಇಷ್ಟೆಲ್ಲ ಜನ ಅವರು ಎಲ್ಲ ಕೆಲಸ ಬಿಟ್ಟು ಈ ಕಾರ್ಯಕ್ರಮನ ಯಶಸ್ವಿ ಮಾಡೋಣ ಅನ್ನುವಂತ ಆ ಆಲೋಚನೆಗಳು ಅವರು ಮೈಗೂಡಿಸ್ಕೋಬೇಕು. ಯಾವತ್ತೂ ಅಧಿಕಾರ ಶಾಶ್ವತವಾಗಿರಲ್ಲ, ನಮಗೂ ಶಾಶ್ವತವಾಗಿರಲ್ಲ. ಶಾಶ್ವತವಾಗಿ ಇರುವಂತದ್ದು ನಾವು ಮಾಡೋ ಕೆಲಸಗಳು ಮಾತ್ರ. ಅದೇ ರೀತಿ ಅದು ಚರಿತ್ರೆ ಹೇಳ್ತಾ ಇದೆ, ಕನಕದಾಸರ ಚರಿತ್ರೆಯ ಪುಟಗಳು ಅವನ್ನೆಲ್ಲ ಹೇಳ್ತಾ ಇದೆ ಅಂತ ಹೇಳ್ತಾ, KGF ಕ್ಷೇತ್ರದಲ್ಲಿ ವಿಶೇಷವಾಗಿ ಹಿಂದೆ ಬಹಳ ವರ್ಷಗಳಿಂದ ಕಾರ್ಯಕ್ರಮಗಳನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಬರುವಂತ ದಿನಗಳಲ್ಲಿ ನಾವು ಶಾಲಾ ಶಿಕ್ಷಣ ಜೊತೆ ಕೆಲವೊಂದು ಕಾರ್ಯಕ್ರಮಗಳನ್ನ ಜೊತೆಗೂಡಿಸ್ಕೊಂಡು, ಶಿಕ್ಷಣದ ಜೊತೆಗೂಡಿಸ್ಕೊಂಡು ಮುಂದಿನ ಮಕ್ಕಳ ಭವಿಷ್ಯಕ್ಕೆ
ಕನಕದಾಸರ ಕೊಡುಗೆ ಏನು, ಯಾವ ರೀತಿ ಅವರು ಸಾಧನೆಯನ್ನ ಮಾಡ್ಕೊಂಡು ಬಂದಿದ್ದಾರೆ, ಅವರ ಕೀರ್ತನೆಗಳೇನು, ರಚನೆಗಳೇನು, ಅವರ ಉದ್ದೇಶಗಳೇನು ಅನ್ನುವಂಥದ್ದನ್ನ ತಿಳಿಸುವಂತ ಯಶಸ್ವಿ ಕಾರ್ಯಕ್ರಮಗಳನ್ನ ಮಾಡೋಣ ಬರುವಂತ ದಿನಗಳಲ್ಲಿ ಅಂತ ಹೇಳ್ತಾ, ಮತ್ತೆ ಒಳ್ಳೆಯ ಆರೋಗ್ಯದ ವಿಚಾರದಲ್ಲಿ ಏನಾದ್ರೂ ಒಂದು ದೂರದೃಷ್ಟಿ ಇಟ್ಕೊಂಡು ನಾವು ನಾಗಪ್ಪ ಡಾಕ್ಟರ್ ಅವ್ರ ಜೊತೆನೂ ದೊಡ್ಡವರು ಹಿರಿಯರಿದ್ದಾರೆ, ಮಾರ್ಗದರ್ಶಕರಿದ್ದಾರೆ, ಅವರ ಚಿಂತನೆಗಳನ್ನ ಕೂಡ ಅವರ ಆಲೋಚನೆಗಳನ್ನ ಕೂಡ ದೂರದೃಷ್ಟಿಯಿಂದ ಈ ಕಾರ್ಯರೂಪಕ್ಕೆ ತರುವಂತ ಕೆಲಸ ಮಾಡೋಣ. ಹೆಚ್ಚಿನ ರೈತರು ಬಹಳ ಜನ ಆಸಕ್ತಿಯಿಂದ ಕೆಲವೊಂದು ಕಾರ್ಯಕ್ರಮಗಳಿಗೆ ಬರ್ತಾರೆ, ಖುಷಿಯಿಂದ ಬರ್ತಾರೆ. ಯಾವುದೇ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ಬಂದಿರುವಂತ ಎಲ್ಲ ಅಭಿಮಾನದಿಂದ ಬಂದಿರುವಂತವ್ರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ, ತಹಸೀಲ್ದಾರ್ ಅವ್ರ ಬಗ್ಗೆ ಒಂದು ವಿಶೇಷವಾಗಿರೋ ವಿಚಾರ ಹೇಳಬೇಕು. ಯಾವುದೇ ಒಂದು ಸರ್ಕಾರಿ ಇಲಾಖೆಗೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಮಾಡುವಾಗ, ಮುರಾರ್ಜಿ ಶಾಲೆ ಮಾಡುವಾಗ, ಮತ್ತೆ ಸರ್ಕಾರದ ಯಾವುದೇ ಒಂದು ಇಲಾಖೆಗೆ ನಾನು ಇಂಥ ಜಾಗ ಬೇಕು ಅಂತಂದಾಗ ಆ ಇಡೀ ಕಂದಾಯ ಇಲಾಖೆ ಬಹಳ ಜವಾಬ್ದಾರಿಯಿಂದ ಎಲ್ಲ ಇಲಾಖೆಗಳಿಗೆ ನಾವು ಜಾಗವನ್ನ ಹುಡುಕ್ಸೋವಾಗ ಗೊಂದಲ ಇಲ್ಲದೆ ಕೆಲಸ ಮಾಡುವಂಥದ್ರಲ್ಲಿ ನಮ್ಮ ಜೊತೆ ಗಟ್ಟಿಯಾಗಿ ನಿಂತಿದ್ದಾರೆ. ಇವತ್ತು ನಾವು KDVಗೆ ಇಂಡಸ್ಟ್ರಿಯಲ್ ಏರಿಯಾಗೆ ಏನಾದರೂ ನಾನು ಆ ಜಾಗನ ನಮ್ಮ ಸರ್ಕಾರ ಇದ್ದಾಗ ಕೊಡಬೇಕು, ಅದನ್ನ ಅಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಂದಾಗ ಕಂದಾಯ ಇಲಾಖೆ ನಡ್ಕೊಂಡಿದ್ದ ಜವಾಬ್ದಾರಿಯ ಒಂದು ನಡೆ ನಾನು ಇವತ್ತು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ ಈ ದಿನ. ಯಾಕಂದ್ರೆ ಯಾವುದೇ ಒಂದು ಜವಾಬ್ದಾರಿಯನ್ನ ಬಹಳ ಶಿಸ್ತಿನಿಂದ ಯಾವುದೇ ಇಲಾಖೆಗಳಿಗೆ, ಇವತ್ತು ನಾವು 1-1.5 ವರ್ಷದಲ್ಲಿ ಬಹಳ ಇಲಾಖೆಗೆ ಜಾಗವನ್ನ ಗುಡಿಸಿದೀವಿ, ಸರ್ಕಾರದ ಜಾಗ ಗುರುತಿಸಿ ಮತ್ತೆ ಅದರಿಂದ ಉಪಯೋಗ ಆಗುವಂತ ಎಷ್ಟೋ ಕಾರ್ಯಕ್ರಮಗಳನ್ನ ತಂದಿದೀವಿ. ಅದರಲ್ಲಿ ಅವರ ಪಾಲು ಕೂಡ ಇದೆ. ನಮ್ಮ ಪ್ರಯತ್ನ ಇದ್ರೆ ಆ ಪ್ರಯತ್ನ ಫಲಿಸ್ಬೇಕು ಅಂತಂದ್ರೆ ಇಲಾಖೆಗಳು ಸ್ಪಂದಿಸ್ಬೇಕಾಗತ್ತೆ, ಅಧಿಕಾರಿಗಳು ಬಹಳ ಜವಾಬ್ದಾರಿಯಿಂದ ನಡ್ಕೋಬೇಕಾಗತ್ತೆ. ಅದರಲ್ಲಿ ಪಾಪ ಅವರು ಕೂಡ ಶ್ರದ್ಧೆಯಿಂದ ಕೆಲಸ ಮಾಡುವಂತ ವಿಚಾರದಲ್ಲಿ ಸರ್ಕಾರದ ಯಾವುದೇ ಕೆಲಸನ ಬಹಳ ಶ್ರದ್ಧೆಯಿಂದ ಮಾಡೋದ್ರಲ್ಲಿ ಅವ್ರಿಗೆ ಆಸಕ್ತಿ ಇದೆ ಅಂತ ಹೇಳ್ತಾ, ಒಂದು ಹಾಸ್ಟೆಲ್ ಈಗ ನಮ್ಗೆ ಬೇತ್ಮಂಗ್ಲಕ್ಕೆ ಬಂದಿದೆ, BCM ಹಾಸ್ಟೆಲ್ ಬಂದಿದೆ. ಅದನ್ನ BCM ಹೆಣ್ಮಕ್ಳದ್ದು ಹಾಸ್ಟೆಲ್ ಬಂದಿದೆ. ಅದು ಬಡಮಾಕ್ನಳ್ಳಿ ಅವರ ಬೇಡಿಕೆ ಕೂಡ ಆಗಿತ್ತು ಹಿಂದೆ. ಇವತ್ತು ನಾನು ಹೇಳ್ತೀನಿ ಅದನ್ನ, ನಾನು ಯಾವಾಗ ಕೇಳಿದ್ರು ಕೂಡ ಆ ಊರಿಗೆ ಕಾಲಿಟ್ಟಾಗ ಇಲ್ಲೊಂದು BCM ಹಾಸ್ಟೆಲ್ ತನ್ನಿ ಅಂತ. ಅದು ಇವತ್ತು ವೇದಿಕೆಯಲ್ಲಿ ಹೇಳಿದ್ರೆ ಅದನ್ನೇ ಬರೀತಾರೆ. ಮುಳುಬಾಗ್ಲಲ್ಲಿ ಇದ್ದಿದ್ದನ್ನ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜಾಗ ಆಗಿದ ತಕ್ಷಣ ಜಾಗ ಆಗೋವರೆಗೂ ಕೂಡ ಅವರು ಅಲ್ಲಿ ಹತ್ರ ಬೇತ್ಮಂಗ್ಲಲ್ಲಿ ಯಾವುದೋ ಒಂದು ಸ್ಕೂಲೋ ಕಾಲೇಜೋ ಜಾಗ ಹುಡುಕಿ ಅಲ್ಲಿ ಸದ್ಯಕ್ಕೆ 50 ಜನ ಅಥವಾ 80 ಜನ ಮಕ್ಕಳದು ಸ್ಟ್ರೆಂತ್ ಇರುವಂತ ಹಾಸ್ಟೆಲ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಆಗಿರುವಂಥದ್ದು. ಅದನ್ನ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಬೇಕಾಗತ್ತೆ. ಅದಾದ್ಮೇಲೆ ರೈತರಿಗೋಸ್ಕರ APMCದು ಒಂದು ಜಾಗ ನಮ್ಮಲ್ಲಿ ಆಗಿದೆ, ವಿಕೋಟ ಮಾರ್ಗದಲ್ಲಿ. ಇಲ್ಲಿರುವಂತ ಎಲ್ಲರಿಗೂ ಗೊತ್ತದೆ. ಬರುವಂತ ದಿನಗಳಲ್ಲಿ ಅದು ಫಸ್ಟ್ DPR ಕೂಡ ನಮ್ದೇ ಆಗತ್ತೆ. ಸರ್ಕಾರದಲ್ಲಿ ಅನುದಾನ ಬಂದಾಗ ಖಂಡಿತ ಅದಕ್ಕೆ ಜವಾಬ್ದಾರಿ ಸ್ಥಾನವನ್ನ ಆನಂದ್ ಮೂರ್ತಿ ಅಣ್ಣನೂ ಅಲಂಕರಿಸಿದ್ದಾರೆ. APMC ಉಪಾಧ್ಯಕ್ಷರಾಗಿದ್ದಾರೆ. APMC ಅಧ್ಯಕ್ಷರು ವಿಜಯರಾಘವ ರೆಡ್ಡಿ ಅವರು, ಇವರು ಉಪಾಧ್ಯಕ್ಷರು. ರೈತರ ಬಗ್ಗೆ ಕಳಕಳಿ ಇರುವಂತವ್ರಿಗೆಲ್ಲರಿಗೂ ಕೂಡ ನಾವು ಸೂಕ್ತವಾಗಿರುವಂತ ಸ್ಥಾನಮಾನ ಕೊಟ್ಟು ಆ ಜಾಗ ಭವಿಷ್ಯದಲ್ಲಿ ಇಡೀ ರಾಜ್ಯದ ರೈತರಿಗೆ ಮಾದರಿ ಆಗಿರುವಂತ ಅದು ಮಾರ್ಕೆಟ್ ಆಗುವಂತ ಕನ್ಸನ್ನ ಇಟ್ಕೊಂಡಿದ್ದೀನಿ. ದೇವ್ರು ಅದನ್ನ ಯಶಸ್ವಿಯಾಗಿ ನಡೆಸ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಇವತ್ತು. ಯಾಕಂದ್ರೆ ಇದಕ್ಕೆ ಇಲ್ಲೊಂದು ಪವಿತ್ರತೆ ಇದೆ, ನಿಮ್ಮೆಲ್ಲ ಆಶೀರ್ವಾದ ಇರಬೇಕು. ಅದನ್ನ ನಾನು APMC ಮಾರ್ಕೆಟ್ನ ಯಶಸ್ವಿ ಮಾಡ್ಬೇಕಂದ್ರೆ ಏನೇನೋ ವಿಘ್ನ ಕಾರ್ಯಕ್ರಮ, ಯಾವುದೇ ಕೆಲಸನ ಕೂಡ ನಾವು ಶ್ರದ್ಧೆಯಿಂದ ಮಾಡಿದಾಗ ದೇವರು ಅದ್ರ ಹಿಂದೆ ಇರ್ತಾರೆ ಅನ್ನೋದಕ್ಕೆ ಇವೆಲ್ಲ ನಿದರ್ಶನಗಳು ಅಂತ ಹೇಳ್ತಾ, ನಿಮ್ಮೆಲ್ಲರ ಭಕ್ತಿಗೆ, ನಿಮ್ಮೆಲ್ಲ ಶ್ರದ್ಧೆಗೆ, ನೀವೆಲ್ಲರೂ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿರೋದಕ್ಕೆ ವೇದಿಕೆ ಮುಂದೆ ಇರುವಂತ ಎಲ್ಲ ಮಹನೀಯರಿಗೆ, ವೇದಿಕೆಯನ್ನು ಹಂಚ್ಕೊಂಡಿರುವಂತ ಎಲ್ಲ ಹಿರಿಯರಿಗೆ, ಎಲ್ಲ ಮುಖಂಡರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಎಲ್ಲ ತಮ್ಮ
தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.